ನೋಡ್ತಾ ಇದ್ದೀರಿ ಕರವೇ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಮಾಲ್ ಆಫ್ ಏಷ್ಯಾ ಇವತ್ತು ಕ್ಲೋಸ್ ಆಗಿದೆ ಅನ್ನೋ ಡೀಟೇಲ್ ಕೂಡ ಈಗ ಲಭ್ಯ ಆಗ್ತಾ ಇದೆ. ಮಾಲ್ ಆಫ್ ಏಷ್ಯಾವನ್ನು ಬಂದ್ ಮಾಡಿಸಿ ಪೊಲೀಸರು ಹೆಚ್ಚುವರಿ ಬಂದೋಬಸ್ತನ್ನು ಕೂಡ ಮಾಡಿದ್ದಾರೆ. ಆಂಗ್ಲ ನಾಮಫಲಕಗಳನ್ನು ಕಿತ್ತು ಹಾಕ್ತಾ ಇದ್ದಾರೆ ಕರವೇ ಕಾರ್ಯಕರ್ತರು. ಜಾಹೀರಾತು ಫಲಕ ಇರಬಹುದು ಅಥವಾ ಅಂಗಡಿಗಳ ಬೋರ್ಡ್ ಇರಬಹುದು, ಇದನ್ನೆಲ್ಲವನ್ನ ಕೂಡ ಕಿತ್ತು ಹಾಕ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಮುನ್ನೆಚ್ಚರಿಕಾ ಕ್ರಮವಾಗಿ ಮಾಲ್ ಆಫ್ ಏಷ್ಯಾವನ್ನು ಪೊಲೀಸರು ಕ್ಲೋಸ್ ಮಾಡಿಸಿದ್ದಾರೆ ಇವತ್ತಿಗೆ ಮತ್ತು ಹೆಚ್ಚಿನ ಬಂದೋಬಸ್ತನ್ನು ಕೂಡ ಮಾಲ್ ಆಫ್ ಏಷ್ಯಾಗೆ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಇನ್ನು ಈ ಕನ್ನಡ ನಾಮಫಲಕ ಕಡ್ಡಾಯದ ವಿಚಾರಕ್ಕೆ ಸಂಬಂಧಿಸಿದಂತೆ ಬಿಬಿಎಂಪಿ ಮೂರು ಬಾರಿ ನಿಯಮಗಳನ್ನು ಮಾಡಿದೆ. 2017ರಿಂದ ನಿಯಮಗಳನ್ನು ಮಾಡ್ತಾನೇ ಇದೆ, ಆದರೆ ಅದು ಕಟ್ಟುನಿಟ್ಟಾಗಿ ಜಾರಿಯಾಗಿಲ್ಲ. ಮೊನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒಂದು ಆದೇಶವನ್ನು ಮಾಡಿದ್ದಾರೆ. ಅವರ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಅದನ್ನು ಸ್ಪಷ್ಟವಾಗಿ ನಮೂದಿಸಿದ್ದಾರೆ. ಅಂದರೆ ಫೆಬ್ರವರಿ 28ರವರೆಗೆ ಗಡುವಿದೆ, ಅದರ ಒಳಗಾಗಿ ನೀವು ಈ ಬೋರ್ಡನ್ನು ಕನ್ನಡದಲ್ಲಿ ಹಾಕಿಸಿ. 60% ಕನ್ನಡದಲ್ಲಿರಬೇಕು ಮತ್ತು ಉಳಿದಂಥ 40% ಬೇರೆ ಭಾಷೆಯಲ್ಲಿ ಇರೋದಕ್ಕೆ ಅವಕಾಶ ಇದೆ. 28ರವರೆಗೆ ಗಡುವು ಕೊಟ್ಟಿದ್ದಾರೆ. ಆದರೆ ಅದಕ್ಕೂ ಮುಂಚಿತವಾಗಿ ಈಗ ಕರವೇ ಕಾರ್ಯಕರ್ತರು ಅಲ್ಲಲ್ಲಿ ಗಲಾಟೆ ಮಾಡ್ತಿದ್ದಾರೆ. ತಕ್ಷಣವೇ ಬೋರ್ಡ್ ಚೇಂಜ್ ಆಗಬೇಕು ಅಂತ ಒತ್ತಾಯಿಸ್ತಾ ಇದ್ದಾರೆ. ಒಂದಿಷ್ಟು ಅಂಗಡಿಗಳಿಗೆ ನುಗ್ಗಿರುವಂಥ ದೃಶ್ಯವನ್ನು ಕೂಡ ನೀವು ಗಮನಿಸಿದ್ರಿ. ಈ ಕಡೆ ಬಿಬಿಎಂಪಿಯಿಂದ ಬರ್ತಾ ಇರುವಂಥ ಸ್ಪಷ್ಟನೆ ಏನು ಅಂತಂದರೆ 28ರವರೆಗೆ ಗಡುವಿದೆ. 28ನೇ ತಾರೀಕು ಫೆಬ್ರವರಿ 28ನೇ ತಾರೀಕಿನವರೆಗೆ ಗಡುವಿದೆ, ಅದರ ಒಳಗೆ ಮಾಡ್ಕೊಳ್ಳಿ, ಇಲ್ಲ ಅಂತಾದರೆ ನಿಮ್ಮ ಲೈಸೆನ್ಸ್ ರದ್ದು ಮಾಡ್ತೀವಿ ನಾವು ಅನ್ನೋ ಎಚ್ಚರಿಕೆಯನ್ನು ಕೂಡ ಬಿಬಿಎಂಪಿ ಕೊಡ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.